ಹೊಸದಾಗಿ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಕನಸಿರುತ್ತೆ. ಅದೇ ಮೊದಲ 1000 ಸಬ್ಸ್ಕ್ರೈಬರ್ಗಳನ್ನ ತಲುಪುವುದು. ಇದು ಕೇವಲ ಒಂದು ಸಂಖ್ಯೆ ಅಷ್ಟೇ ಅಲ್ಲ, ಇದು ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ತುಂಬಾನೇ ಮುಖ್ಯವಾದ ಮೈಲಿಗಲ್ಲು. ಸರಿ, ಈ 1000 ಅನ್ನೋ ಸಂಖ್ಯೆ ಇದೆಯಲ್ಲ, ಇದು ನಿಜಕ್ಕೂ ಮ್ಯಾಜಿಕಲ್. ಯಾಕಂದ್ರೆ ಇದು ನಿಮ್ಮ ಚಾನೆಲ್ಗೆ ಒಂದು ಗಟ್ಟಿಮುಟ್ಟಾದ ಆರಂಭ ಸಿಕ್ಕಿದೆ ಅನ್ನೋದರ ಸಂಕೇತ. ಅಷ್ಟೇ ಅಲ್ಲ, ಮಾನಿಟೈಸೇಷನ್ಗೆ ಬಾಗಲ್ ತೆರೆಯುವುದು ಕೂಡ ಇದೇ ಸಂಖ್ಯೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಅಲ್ವಾ? ಆದರೆ ಈ ಗುರಿಯನ್ನ ತಲುಪೋಕೆ ಸರಿಯಾದ ದಾರಿ ಯಾವುದು ಅಂತ ಯೋಚನೆ ಮಾಡಿದಿಲ್ಲ? ಯಾಕಂದ್ರೆ ಸುಲಭವಾಗಿ ಕಾಣೋ ಕೆಲವು ಶಾರ್ಟ್ಕಟ್ಗಳಿವೆ, ಆದ್ರೆ ಅವು ನಿಮ್ಮ ಚಾನೆಲ್ನ ಬೆಳವಣಿಗೆಯನ್ನ ಶಾಶ್ವತವಾಗಿ ನಿಲ್ಲಿಸಿಬಿಡ್ಬೋದು. ಹಾಗಿದ್ರೆ ದೀರ್ಘಕಾಲದ ಯಶಸ್ಸಿಗೆ ನಿಜವಾದ ಮತ್ತು ನಿರಂತರವಾದ ಬೆಳವಣಿಗೆಯನ್ನ ಸಾಧಿಸೋದು ಹೇಗೆ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಮೊದಲಿಗೆ ಒಂದು ಅತ್ಯಂತ ಪ್ರಮುಖವಾದ ವಿಷಯಕ್ಕೆ ಬರೋಣ. ನಿಜವಾದ ಸಬ್ಸ್ಕ್ರೈಬರ್ಗಳು ಅಂದ್ರೆ ಯಾರು? ಅವರು ಯಾಕೆ ಮುಖ್ಯ? ಕೇವಲ ಸಬ್ಸ್ಕ್ರೈಬರ್ ಸಂಖ್ಯೆಗೂ ಮತ್ತು ನಿಜವಾದ ಪ್ರೇಕ್ಷಕರಿಗೂ ಇರೋ ವ್ಯತ್ಯಾಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹೊಸ ಕ್ರಿಯೇಟರ್ಗಳು ಸಾಮಾನ್ಯವಾಗಿ ಒಂದು ಶಾರ್ಟ್ಕಟ್ಗೆ ಬೇಗ ಆಕರ್ಷಿತರಾಗ್ತಾರೆ. ಅದೇ ಸಬ್ ಫಾರ್ ಸಬ್ ಅಥವಾ ಸಬ್ ಫಾರ್ ಸಬ್. ನೀವಿದನ್ನ ಎಲ್ಲೆಡೆ ನೋಡಿರಬಹುದು ಅಲ್ವಾ? ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನ್ ನಿಮ್ದಕ್ ಮಾಡ್ತೀನಿ ಅಂತ ಕೇಳೋದು. ಇಲ್ಲಿ ಕಂಟೆಂಟ್ ನೋಡೋ ಉದ್ದೇಶನೇ ಇರೋದಿಲ್ಲ, ಹೇಗಾದ್ರೂ ಮಾಡಿ ಸಂಖ್ಯೆಯನ್ನ ಹೆಚ್ಚಿಸೋದು ಅಷ್ಟೇ ಗುರಿ. ನೋಡಿ, ನಿಜವಾದ ಮತ್ತು ನಕಲಿ ಸಬ್ಸ್ಕ್ರೈಬರ್ಗಳ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ನಿಜವಾದ ಸಬ್ಸ್ಕ್ರೈಬರ್ಗಳು ನಿಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಲೈಕ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಇದರಿಂದ ನಿಮ್ಮ ವಾಚ್ ಟೈಮ್ ಹೆಚ್ಚಾಗುತ್ತೆ. ಇದು ಯೂಟ್ಯೂಬ್ ಆಲ್ಗಾರಿದಮ್ಗೆ ನಿಮ್ಮ ಚಾನೆಲ್ ತುಂಬಾ ಮೌಲ್ಯಯುತವಾಗಿದೆ ಅನ್ನೋ ಸಿಗ್ನಲ್ ಕೊಡುತ್ತೆ. ಆದರೆ ಸಬ್ ಮಾಡಿ ಬಂದವರು ನಿಮ್ಮ ವಿಡಿಯೋಗಳನ್ನ 1 ಸೆಕೆಂಡ್ ಕೂಡ ನೋಡೋದಿಲ್ಲ. ಇದು ನಿಮ್ಮ ಚಾನೆಲ್ಗೆ ತುಂಬಾನೇ ಡೇಂಜರ್. ಯಾಕಂದ್ರೆ ಆಲ್ಗಾರಿದಮ್ಗೆ ಇದು ಕಳಪೆ ಕಂಟೆಂಟ್ ಅನ್ನೋ ತಪ್ಪು ಸಂದೇಶ ಹೋಗುತ್ತೆ. ಇಲ್ಲೊಂದು ನೈಜ ಅನುಭವವನ್ನ ಕೇಳಿ. ಟೆಕ್ ಸ್ಯಾವಿ 101 ಅನ್ನೋ ಕ್ರಿಯೇಟರ್ ಹೇಳ್ತಾರೆ, ನಾನು ಸಬ್ ಫಾರ್ ಸಬ್ ಪ್ರಯತ್ನಿಸಿದ್ದೆ, ಆದ್ರೆ ನನ್ನ ವೀಕ್ಷಣೆಗಳು ಕಡಿಮೆ ಆಗ್ತಾ ಹೋಯ್ತು. ಮಟ್ಟು ಕೊನೆಗೆ ನನ್ನ ಪ್ರೇಕ್ಷಕರೇ ಮಾಯವಾದರು. ನಿಜವಾದ ಕಂಟೆಂಟ್ ಮೂಲಕ ಒಂದು ಸಮುದಾಯವನ್ನ ಕಟ್ಟೋದು ಅತ್ಯಗತ್ಯ. ಇದು ಕೇವಲ ಒಂದು ಕಥೆಯಲ್ಲ, ಇದೊಂದು ಎಚ್ಚರಿಕೆ. ಸರಿ, ಹಾಗಿದ್ರೆ ಏನು ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಗೊತ್ತಾಯ್ತು. ಈಗ ನಿಜವಾದ ಬೆಳವಣಿಗೆಯನ್ನು ಸಾಧಿಸಲು ಏನು ಮಾಡಬೇಕು ಅನ್ನೋದರ ಬಗ್ಗೆ ನೋಡೋಣ. ಇದು ನಿಮ್ಮ ಅಧಿಕೃತ ಬೆಳವಣಿಗೆಯ ಗೇಮ್ ಪ್ಲಾನ್. ಯಾವುದೇ ಬೆಳವಣಿಗೆಗೆ ಅಡಿಪಾಯನೇ ಸ್ಪಷ್ಟತೆ. ಮೊದಲನೇದಾಗಿ ನಿಮ್ಮ ನಿಶ್ ಅಂದ್ರೆ ನಿಮ್ದೇ ಆದ ಸ್ಪೆಷಾಲಿಟಿಯನ್ನ ಹುಡುಕೊಳ್ಳಿ. ಅಂದ್ರೆ ನಿಮಗೆ ಇಷ್ಟ ಇರೋ, ನಿಮ್ಮಲ್ಲಿ ಕೌಶಲ್ಯ ಇರೋ ಮತ್ತು ಜನರಿಗೆ ಬೇಕಾಗಿರೋ ವಿಷಯವನ್ನ ಆರಿಸ್ಕೊಳ್ಳಿ. ನಂತರ ನಿಮ್ಮ ಕಂಟೆಂಟ್ ಪ್ರಾಮಿಸ್ ಅನ್ನು ನೀವೇ ಡಿಫೈನ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಈ ಪ್ರೇಕ್ಷಕರಿಗಾಗಿ ಈ ಥರದ ವಿಡಿಯೋಗಳನ್ನ ಈ ಪ್ರಯೋಜನಕ್ಕಾಗಿ ಪ್ರತಿ ವಾರ ಅಥವಾ ತಿಂಗಳು ಹಾಕ್ತೀನಿ ಅಂತ ನಿಮಗೆ ಒಂದು ಕ್ಲಾರಿಟಿ ಇರಬೇಕು. ಇದನ್ನ ಇನ್ನೊಂದು ರೀತಿ ಸಿಂಪಲ್ ಆಗಿ ಹೇಳೋದಾದ್ರೆ, ಯೂಟ್ಯೂಬ್ ಆಲ್ಗೋರಿದಮ್ ಒಬ್ಬ ಮ್ಯಾಚ್ ಮೇಕರ್ ಇದ್ದ ಹಾಗೆ. ನಿಮ್ಮ ಚಾನೆಲ್ ಅಂದ್ರೆ ಏನು, ಯಾರಿಗೆ ಅಂತ ಸ್ಪಷ್ಟವಾಗಿದ್ರೆ ಆ ಆಲ್ಗೋರಿದಮ್ ನಿಮ್ಮ ವಿಡಿಯೋಗಳನ್ನ ಸರಿಯಾದ ವೀಕ್ಷಕರಿಗೆ ಸುಲಭವಾಗಿ ತಲುಪಿಸುತ್ತೆ. ಎಲ್ಲರಿಗೂ ಎಲ್ಲವನ್ನೂ ಮಾಡೋಕ್ ಹೋಗೋ ಬದಲು ಒಂದು ನಿರ್ದಿಷ್ಟ ಗುಂಪಿಗೆ ಅತ್ಯುತ್ತಮವಾದದ್ದನ್ನ ಕೊಡೋದು ಯಾವಾಗ್ಲೂ ಬೆಟರ್. ನಿಜವಾದ ಬೆಳವಣಿಗೆಗೆ ಇವತ್ತೊಂದು ಡ್ಯುಯಲ್ ಸ್ಟ್ರಾಟಜಿ ಬೇಕು. ಅದೇ ಯೂಟ್ಯೂಬ್ ಶಾರ್ಟ್ಸ್ ಮತ್ತು ಲಾಂಗ್ ಫಾರ್ಮ್ ವಿಡಿಯೋಗಳು. ಶಾರ್ಟ್ಸ್ ಅನ್ನೋದು ಟ್ರೇಲರ್ ಇದ್ದ ಹಾಗೆ. ಇದು ಹೊಸ ಪ್ರೇಕ್ಷಕರನ್ನು ವೇಗವಾಗಿ ತಲುಪೋಕೆ ಸಹಾಯ ಮಾಡುತ್ತೆ. ಮತ್ತೊಂದೆಡೆ ಲಾಂಗ್ ಫಾರ್ಮ್ ವಿಡಿಯೋಗಳು ಪೂರ್ತಿ ಸಿನಿಮಾ ಇದ್ದ ಹಾಗೆ. ಇದು ನಿಮ್ಮ ಜ್ಞಾನವನ್ನ ತೋರಿಸಿ ಪ್ರೇಕ್ಷಕರೊಂದಿಗೆ ಒಂದು ನಂಬಿಕೆಯನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ. ಶಾರ್ಟ್ಸ್ನಲ್ಲಿ ಜನ ಪೂರ್ತಿ ನೋಡೋದು ಮುಖ್ಯವಾದ್ರೆ ಲಾಂಗ್ ವಿಡಿಯೋದಲ್ಲಿ ವಾಚ್ ಟೈಮ್ ತುಂಬಾನೇ ಮುಖ್ಯವಾಗುತ್ತೆ. ಶಾರ್ಟ್ಸ್ ಫೀಡ್ನ ಶಕ್ತಿಯನ್ನ ನೋಡಿ. ಶಾರ್ಟ್ಸ್ಗೆ ಬರುವ 90% ವೀಕ್ಷಣೆಗಳು ಬರೋದೇ ಶಾರ್ಟ್ಸ್ ಫೀಡ್ನಿಂದ. ಇದು ದಿನಕ್ಕೆ 90 ಬಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನ ಪಡೆಯುತ್ತೆ. ಅಂದ್ರೆ ಹೊಸ ಚಾನೆಲ್ಗಳಿಗೆ ಹೊಸ ಪ್ರೇಕ್ಷಕರನ್ನು ಉಚಿತವಾಗಿ ತಲುಪೋಕೆ ಇದಕ್ಕಿಂತ ದೊಡ್ಡ ಅವಕಾಶ ಬೇರೆ ಇಲ್ಲ. ಹಾಗಿದ್ರೆ ಪ್ರತಿವಾರ ಏನ್ ಮಾಡಬೇಕು? ಇಲ್ಲಿದೆ ನೋಡಿ ಒಂದು ಸಿಂಪಲ್ ಪ್ಲಾನ್. ಒಂದು ದೀರ್ಘವಾದ ಮೌಲ್ಯಯುತವಾದ ವಿಡಿಯೋ ಪೋಸ್ಟ್ ಮಾಡಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ಅಥವಾ ಅದಕ್ಕಿಂತ ಹೆಚ್ಚು ಶಾರ್ಟ್ಸ್ಗಳನ್ನ ಪಬ್ಲಿಷ್ ಮಾಡಿ. ಇವು ನಿಮ್ಮ ಲಾಂಗ್ ವಿಡಿಯೋಗೆ ಪುಟ್ಟ ಜಾಹೀರಾತುಗಳಂತೆ ಕೆಲಸ ಮಾಡುತ್ತವೆ. ಮಧ್ಯ ಮಧ್ಯ ಕಮ್ಯುನಿಟಿ ಪೋಸ್ಟ್ಗಳ ಮೂಲಕ ನಿಮ್ಮ ಪ್ರೇಕ್ಷಕರೊಂದಿಗೆ ಸಂಪರ್ಕದಲ್ಲಿರಿ. ಈಗ ಮಾನಿಟೈಸೇಷನ್ ಮತ್ತು ಅದರಾಚೆಗಿನ ಪ್ರಯಾಣದ ಬಗ್ಗೆ ಮಾತಾಡೋಣ. 1000 ಸಬ್ಸ್ಕ್ರೈಬರ್ಗಳನ್ನು ತಲುಪೋಕೆ ನಿಜವಾಗ್ಲೂ ಎಷ್ಟು ಸಮಯ ಮತ್ತು ಶ್ರಮ ಬೇಕು ಅನ್ನೋದ್ರ ಬಗ್ಗೆ ಡೇಟಾ ಏನು ಹೇಳುತ್ತೆ ನೋಡೋಣ ಬನ್ನಿ. ಇದು ರಿಯಾಲಿಟಿ ಚೆಕ್. VIDQ ದತ್ತಾಂಶದ ಪ್ರಕಾರ 1000 ಸಬ್ಸ್ಕ್ರೈಬರ್ಗಳನ್ನ ತಲುಪಲು ಸುಮಾರು 64% ಚಾನೆಲ್ಗಳಿಗೆ 1 ವರ್ಷಕ್ಕಿಂತ ಹೆಚ್ಚು ಸಮಯ ಬೇಕಾಗುತ್ತೆ.
ಸೊ ಅನ್ಕೊಂಡಷ್ಟು ಬೇಗ ಬೆಳವಣಿಗೆ ಆಗ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಇದು ಸಹಜ. ಇದು ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ಹಾಗೆಯೇ ಎಷ್ಟು ವಿಡಿಯೋಗಳು ಬೇಕು? ಡೇಟಾ ಪ್ರಕಾರ 10ರಲ್ಲಿ ಸುಮಾರು 7 ಚಾನೆಲ್ಗಳಿಗೆ 40ಕ್ಕೂ ಹೆಚ್ಚು ವಿಡಿಯೋಗಳು ಬೇಕಾಗ್ತವೆ. ಇದರ ಅರ್ಥ ನಿರಂತರತೆ ಮತ್ತು ತಾಳ್ಮೆ ತುಂಬಾನೇ ಮುಖ್ಯ. ನಿಮ್ಮ ಮೊದಲ 40 ವಿಡಿಯೋಗಳನ್ನ ಕಲಿಯೋ ಹಂತ ಅಂತ ಅಂದ್ಕೊಳ್ಳಿ. ಪ್ರತಿ ವಿಡಿಯೋ ಜೊತೆ ನೀವು ಇಂಪ್ರೂವ್ ಆಗ್ತಾ ಹೋಗ್ತೀರಾ. ಒಂದು ಒಳ್ಳೆ ಸುದ್ದಿ ಏನಂದ್ರೆ ಯೂಟ್ಯೂಬ್ ಈಗ ಹಣ ಸಂಪಾದನೆಗೆ ಬೇಗ ಅವಕಾಶ ಕೊಡ್ತಿದೆ. ಇದು ಮೊದಲ ಹಂತ. ಕೇವಲ 500 ಸಬ್ಸ್ಕ್ರೈಬರ್ಗಳು, 3000 ವೀಕ್ಷಣಾ ಗಂಟೆಗಳು ಅಥವಾ 3 ಮಿಲಿಯನ್ ಶಾರ್ಟ್ಸ್ ವೀಕ್ಷಣೆಗಳಿದ್ರೆ ಸಾಕು, ನಿಮ್ಮ ಅಭಿಮಾನಿಗಳಿಂದ ನೇರವಾಗಿ ಹಣ ಪಡೆಯುವ ಸೂಪರ್ ಥ್ಯಾಂಕ್ಸ್ ಮತ್ತು ಚಾನೆಲ್ ಮೆಂಬರ್ಶಿಪ್ನಂತಹ ಆಯ್ಕೆಗಳನ್ನ ಅನ್ಲಾಕ್ ಮಾಡಬಹುದು. ಇದು ಜಾಹೀರಾತುಗಳಿಗಿಂತ ಮೊದಲೇ ಆದಾಯ ಗಳಿಸೋಕೆ ಒಂದು ಅದ್ಭುತವಾದ ದಾರಿ. ಮುಂದಿನ ದೊಡ್ಡ ಮೈಲಿಗಲ್ಲು ಪೂರ್ಣ ಪ್ರಮಾಣದ ಜಾಹೀರಾತು ಆದಾಯ. ಇದಕ್ಕೆ 1000 ಸಬ್ಸ್ಕ್ರೈಬರ್ಸ್ಗಳು ಮತ್ತು ಕಳೆದ 1 ವರ್ಷದಲ್ಲಿ 4000 ವೀಕ್ಷಣಾ ಗಂಟೆಗಳು ಬೇಕು. ಒಂದು ವೇಳೆ ನೀವು ಶಾರ್ಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ರೆ 10 ಮಿಲಿಯನ್ ಶಾರ್ಟ್ಸ್ ವೀಕ್ಷಣೆಗಳು ಬೇಕಾಗುತ್ತೆ. ಈ ಗುರಿ ತಲುಪಿದ ನಂತರ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಂನ ಸಂಪೂರ್ಣ ಭಾಗವಾಗ್ತೀರಾ. ಹಾಗಿದ್ರೆ ಈ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಬೇಗನೆ ನೋಡೋಣ. ಮೊದಲನೇದು, ನಕಲಿಗಿಂತ ನಿಜವಾದ ಪ್ರೇಕ್ಷಕರೇ ಮುಖ್ಯ, ಯಾವಾಗ್ಲೂ. ಎರಡನೇದು, ಸ್ಪಷ್ಟತೆ ಅತ್ಯಂತ ಮುಖ್ಯ. ನಿಮ್ಮ ನೀಶ್ ಏನು ಅಂತ ಡಿಫೈನ್ ಮಾಡಿ. ಮೂರನೇದು, ಶಾರ್ಟ್ಸ್ ಮತ್ತು ಲಾಂಗ್ ಫಾರ್ಮ್ ವಿಡಿಯೋಗಳೆಂಬ ಡಬಲ್ ಎಂಜಿನ್ ಬಳಸಿ. ಮತ್ತು ಕೊನೆಯದಾಗಿ, ಇದೊಂದು ಮ್ಯಾರಥಾನ್ ಅನ್ನೋದನ್ನ ಮರಿಬೇಡಿ, ನಿರಂತರತೆಯೇ ಯಶಸ್ಸು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. 1000 ಸಬ್ಸ್ಕ್ರೈಬರ್ಗಳ ಬಗ್ಗೆ ಒಂದು ಕ್ಷಣ ಮರೆತುಬಿಡಿ. ನಿಮ್ಮ ಮುಂದಿನ ವಿಡಿಯೋದಿಂದ ನೀವು ಸಹಾಯ ಮಾಡಲಿರುವ ಆ ಒಬ್ಬ ನಿಜವಾದ ವೀಕ್ಷಕ ಅಥವಾ ವೀಕ್ಷಕಿ ಯಾರು? ಈ ದೃಷ್ಟಿಕೋನ ಇಟ್ಕೊಂಡಾಗ ನಿಮ್ಮ ಫೋಕಸ್ ಸಂಖ್ಯೆಗಳಿಂದ ಜನರ ಕಡೆಗೆ ಬದಲಾಗತ್ತೆ. ಅದೇ ನಿಜವಾದ ಸಮುದಾಯವನ್ನು ನಿರ್ಮಿಸುವ ಮೊದಲ ಹೆಜ್ಜೆ.